ವಿಶ್ವನಾಥ್ ಅವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಮತ್ತೊಂದು ಪುಸ್ತಕ ಬರೀತಾರಂತೆ ಎಚ್ ವಿಶ್ವನಾಥ್ ಅವರು. ಏನದು? ಯಾವುದರ ಬಗ್ಗೆ? ಹಳ್ಳಿ ಹಾಕಿ ಬರೆಯ ಹೊರಟಿರುವ ಮತ್ತೊಂದು ಪುಸ್ತಕ. ಯಾವ ಪುಸ್ತಕ ಅದು? ಹಿಂದಿನ ಅವರ ಪುಸ್ತಕ ಸಾಕಷ್ಟು ಸೆನ್ಸೇಷನ್ಗೆ ಕಾರಣವಾಗಿತ್ತು. ಇದೀಗ ಹಳ್ಳಿ ಹಾಕಿ ಮತ್ತೊಂದು ಪುಸ್ತಕ ಬರೀತಾ ಇದ್ದಾರಂತೆ. ಒಂದು ಕಡೆ ರಾಜಕೀಯದ ಚದುರಂಗದಾಟ ನಡೀತಾ ಇರೋ ಸಂದರ್ಭದಲ್ಲೇನೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತಾಗಿಯೇ ಮತ್ತೊಂದು ಪುಸ್ತಕ ಬರೀತಾರಂತೆ. ಹಾಗಾದ್ರೆ ಏನು ಆಪರೇಷನ್ ಕಮಲ ಹೇಗ್ ನಡೀತು ಅಂತ ಮತ್ತೊಂದು ಪುಸ್ತಕ ಬರೀತಾರ? ರಾಜ್ಯದಲ್ಲಿದ್ದ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿದ್ದು ಹೇಗೆ? ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವೇದಿಕೆ ಕಲ್ಪಿಸಿದ್ದು ಹೇಗೆ? ಬಿಜೆಪಿಗೆ ಸಂಖ್ಯಾಬಲ ಒಗ್ಗೂಡಿಸಿದ್ದು ಹೇಗೆ? ಇದೆಲ್ಲದರ ಕುರಿತಾಗಿ ಮತ್ತೊಂದು ಪುಸ್ತಕ ಬರೀತಾರಂತೆ. ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಇದ್ಕೊಂಡು ಈ ವಿಚಾರಗಳ ಬಗ್ಗೆ ಈ ರೀತಿ ಮತ್ತೊಂದು ಪುಸ್ತಕ ಬರೀತಾರೆ ಅಂತ ಇರುವಂತಹ ಸುದ್ದಿ ನೋಡಿದ್ರೆ ಇದು ಹಾಗಾದ್ರೆ ಮತ್ತೊಂದು ಬ್ಲಾಕ್ ಮೇಲ್ ಅಸ್ತ್ರನಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆಪರೇಷನ್ ಕಮಲದಲ್ಲಿ ರಮೇಶ್ ಪಾತ್ರವೇನು? ರಮೇಶ್ ಜಾರಕಿಹೊಳಿ ಪಾತ್ರನಾ ಇದು? ರಮೇಶ್ ಕುಮಾರ್ ಪಾತ್ರನಾ? ಬಿಜೆಪಿಯಿಂದ ಸಿಕ್ಕ ಭರವಸೆಗಳೇನು, ಆಶ್ವಾಸನೆಗಳೇನು, ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮತ್ತೊಂದು ಪುಸ್ತಕ ಬರೀತಾರಂತೆ. ಪುಸ್ತಕದ ಮುಖಾಂತರ ಬಿಜೆಪಿಗೆ ಮುಜುಗರ ಕಾರಣವಾಗ್ತಾರಾ? ಸಚಿವ ಸ್ಥಾನ ಪಡೆಯೋದಕ್ಕೆ ಇದು ಬ್ಲಾಕ್ ಮೇಲ್ ತಂತ್ರನಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಟ್ಟಾರೆ ಎಚ್ ವಿಶ್ವನಾಥ್ ಅವರ ಪುಸ್ತಕ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಹಳ್ಳಿ ಹಾಕಿ ಮತ್ತೊಂದು ಪುಸ್ತಕ ಬರೀತಾರಂತೆ ಅಂತ ಈಗ ಬಿಜೆಪಿಲಿ ಇದ್ಕೊಂಡು ಈಗಷ್ಟೇ ಆಪರೇಷನ್ ಕಮಲ ಆಗಿದೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಏನ್ ಪುಸ್ತಕ ಬರೀತಾರೆ ಅಥವಾ ಇದು ಬ್ಲಾಕ್ ಮೇಲ್ ತಂತ್ರನಾ? ಶ್ರೀಲಕ್ಷ್ಮಿ ರಾಜ್ಕುಮಾರ್ ಮಹತ್ತರ ಬೆಳವಣಿಗೆ ಎಂದರ ಹಿನ್ನೆಲೆಯಲ್ಲಿ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ರವರು ಹಳ್ಳಿ ಅಕ್ಕಿಯ ನಂತರ ಮತ್ತೊಂದು ಪುಸ್ತಕ ಬರೆಯಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ಈ ಬಾರಿ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಬರೆತಿರುವಂತಹ ಪುಸ್ತಕ ಬಹಳಷ್ಟು ಕುತೂಹಲಕ್ಕೆ ಮತ್ತು ವಿವಾದಕ್ಕೆ ಎಡೆ ಮಾಡಿಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದರಿಂದ ಹಿಡಿದು ಆಪರೇಷನ್ ಕಮಲ ಆಗಿದ್ದರಿಂದ ಹಿಡಿದು ಆಪರೇಷನ್ ಕಮಲ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೊಟ್ಟ ಭರವಸೆ, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೊಟ್ಟ ಭರವಸೆ, ನಂತರ ನಡೆದದ್ದು ಮತ್ತು ಚುನಾವಣೆಯಲ್ಲಿ ಸೋಲು ಗೆಲುವು, ಚುನಾವಣೆಯ ನಂತರ ಸಂಪುಟ ವಿಸ್ತರಣೆ ಎಲ್ಲವೂ ಕೂಡ ಅಡಕವಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಈ ಆಪರೇಷನ್ ಕಮಲದ್ದೇ ಪ್ರಮುಖ ಅಂಶಗಳು ಇರ್ತವೆ ಅಂತ ಹೇಳಲಾಗ್ತದೆ. ಅದಕ್ಕಾಗಿ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಿದ್ದಾರೆ ಮತ್ತು ಇದುವರೆಗಿನ ಎಲ್ಲಾ ಬೆಳವಣಿಗೆಯನ್ನು ಕೂಡ ನೋಟ್ಸ್ ಮಾಡ್ಕೊಂಡಿರ್ತಕ್ಕಂಥ ಎಚ್ ವಿಶ್ವನಾಥ್ ಅವರು ಮತ್ತೊಂದು ಪುಸ್ತಕ ಬರೆಯಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ತಮ್ಮ ಆಪ್ತರ ಬಳಿ ಪುಸ್ತಕ ಬರೆಯುವ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚರ್ಚೆ ನಡೆಸಿರುವಂತಹ ಎಚ್ ವಿಶ್ವನಾಥ್ ಅವರು ಸದ್ಯದಲ್ಲೇ ಪುಸ್ತಕವನ್ನ ಬರೀತೀನಿ ಅಂತ ಕೂಡ ಹೇಳಿದ್ದಾರೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಈ ಪುಸ್ತಕ ಮತ್ತೊಂದು ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈ ಆಪರೇಷನ್ ಕಮಲವನ್ನ ಅದು ಹೇಗಾಯ್ತು ಅಂತ ಹೇಳಿ ಬಹಿರಂಗಗೊಳಿಸುವಂತದ್ದು ಮತ್ತು ಬಿಜೆಪಿ ನಾಯಕರ ವರ್ತನೆಗಳು ಕೋರ್ಟ್ ನಲ್ಲಿ ನಡೆದಂತ ಹಿಯರಿಂಗ್ ಗಳಿರ್ಬೋದು, ಕೋರ್ಟ್ ಕಲಾಪ ಇರ್ಬೋದು ಮತ್ತು ಅವರನ್ನ ಅನರ್ಹ ಮಾಡಿದಿರ್ಬೋದು ಮತ್ತು ಇದರಲ್ಲಿ ಬಿಜೆಪಿ ನಾಯಕರ ಕೊಟ್ಟ ಭರವಸೆ ಈಡೇರಿಸದ ಭರವಸೆನ ಈಡೇರಿಸದೆ ಇಲ್ಲದೆ ಇರುವಂತದ್ದು ಮತ್ತು ಬಿಜೆಪಿಗೆ ಬಂದ ಮೇಲೆ ಆಗಿರ್ತಕ್ಕಂಥ ಮುಜುಗರಗಳಿರ್ಬೋದು, ಅದಕ್ಕೂ ಮೊದಲಿನ ಮುಜುಗರಗಳಿರ್ಬೋದು ಮತ್ತು ನಂತರ ಅಂದ್ರೆ ಬಿಜೆಪಿಗೆ ಬಂದ ನಂತರ ಬಿಜೆಪಿ ನಾಯಕರ ನಡೆ ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಇದು ಬಿಜೆಪಿಗೂ ಮುಜುಗರ ಮತ್ತು ಜೆಡಿಎಸ್ಗೂ ಮುಜುಗರ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳನ್ನ ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಈಗಾಗಲೇ ಸೋತರು ಕೂಡ ನನ್ನನ್ನು ಸಚಿವರನ್ನು ಮಾಡಿ ಅಂತ ಹೇಳಿ ಒತ್ತಡವನ್ನ ಹಾಕ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸೋತವರಿಗೆ ಸಚಿವ ಸ್ಥಾನ ಇಲ್ಲ ಅಂತ ಹೇಳಿ ಅನೇಕ ನಾಯಕರು, ಅದೇ ಡಿಸಿಎಂ ಅಶ್ವಥ್ ನಾರಾಯಣ ಸೇರಿದಂತೆ ಮುಖ್ಯಮಂತ್ರಿ ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಹುಣಸೂರು ಉಪಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, ನೀವು ಸೋಲ್ತೀರ ಅಂತ ಹೇಳಿ. ಹಾಗಾಗಿ ನೀವು ಸಿಪಿ ಯೋಗೇಶ್ವರ್ ಅಥವಾ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡ್ರಿಗೆ ಅವಕಾಶ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಕೂಡ ಹೇಳಿದ್ರು. ಜೊತೆಗೆ ಹರೀಶ್ ಗೌಡ ಸ್ಪರ್ಧೆಗೆ ಹೈಕಮಾಂಡ್ ಕೂಡ ಒಪ್ಪಿತ್ತು. ಆದ್ರೆ ಕೊನೆಗೆ ನನ್ನ ಕ್ಷೇತ್ರವನ್ನು ನಾನು ಯಾಕೆ ಬಿಟ್ಕೊಡ್ಲಿ ಅಂತ ಹೇಳಿ ವಿಶ್ವನಾಥ್ ಅವರು ಚುನಾವಣೆಗೆ ನಿಂತರು, ಸೋತರು. ಇದೀಗ ಸೋತವರಿಗೆ ಮಂತ್ರಿ ಮಾಡಲ್ಲ ಅಂತ ಹೇಳ್ತಿರುವಂತದ್ದು, ಒಂದ್ ಕಡೆ ಮಂತ್ರಿ ಮಾಡಿ ಅಂತ ಹೇಳಿ ಒತ್ತಡ ಆಗ್ತಿರುವಂತದ್ದು, ಎಲ್ಲ ಬೆಳವಣಿಗೆ ನಡುವೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಮುಖ್ಯಮಂತ್ರಿಗೆ ಮತ್ತು ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡಲು ಈ ಪುಸ್ತಕ ಬರೀತೀನಿ ಅಂತ ಹೇಳ್ತಿದ್ದಾರೆ ಅಥವಾ ಪುಸ್ತಕ ಬರೆಯಲು ಮುಂದಾಗಿದ್ದಾರೆ ಅಂತ ಕೂಡ ಸದ್ಯದ ಕುತೂಹಲದ ಪ್ರಶ್ನೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್.